ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಮೊಳಗ ಪುಡಿ ಅಥವಾ ಚಟ್ನಿ ಪುಡಿ. ಇದು ನಮ್ಮ ದಕ್ಷಿಣ ಭಾರತದ ಒಂದು ಟ್ರೆಡಿಷನಲ್ ರೆಸಿಪಿ ಆಗಿರುತ್ತೆ. ಇದನ್ನ ನೀವು ಇಡ್ಲಿ, ದೋಸೆ, ಅನ್ನದ ಜೊತೆ ಸಹ ಅದ್ಭುತವಾಗಿ ಈ ಒಂದು ಟೇಸ್ಟ್ ಮಾಡುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾದ್ರೆ ಈ ಅದ್ಭುತವಾದ ಚಟ್ನಿ ಪುಡಿನ ನಿಮ್ಮ ಮನೆಯಲ್ಲೇ ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಳತೆಗಳ ಸಮೇತ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇನ್ಯಾವುದೋ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅಂತ ನೋಡುವ. ನೋಡಿ, ನಿಮ್ಗೆ ಈಸಿ ಆಗಲಿ ಅಂದ್ಬಿಟ್ಟು ನಾನು ಪ್ರತಿಯೊಂದು ಸಹ ವೇಯಿಂಗ್ ಸ್ಕೇಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ಕಡಲೆಬೇಳೆ, ಸುಮಾರು ನಾನು 100 ಗ್ರಾಮ್ ಅಷ್ಟು ಕಡಲೆಬೇಳೆಯನ್ನು ತಗೊಳ್ತೇನೆ. 100 ಗ್ರಾಮ್ ಇದೆಲ್ಲ. ಸೊ ಈ ಥರ ಒಳ್ಳೆ ಕ್ವಾಲಿಟಿಯ ಕಡಲೆಬೇಳೆನ ನಾನು ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಸೊ ಅದೇ ರೀತಿ 100 ಗ್ರಾಮ್ ಅಷ್ಟು ಸಮ ಪ್ರಮಾಣದಲ್ಲಿ 100 ಗ್ರಾಮ್ ಅಷ್ಟು ಒಳ್ಳೆ ಕ್ವಾಲಿಟಿಯ ಈ ಒಂದು ಉದ್ದಿನ ಬೇಳೆ ನೀವು ನೋಡ್ತಿರ್ಬೋದು. ಇದು ಸಹ ಪರ್ಫೆಕ್ಟ್ ಆಗಿ 100 ಗ್ರಾಮ್ಸ್ ಇದೆ. ಸೊ ಇದಾದ ನಂತರ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಬಿಳಿ ಎಳ್ಳು ಅಂತ ಕರೀತಾರೆ. ಈ ಬಿಳಿ ಎಳ್ಳನ್ನು ಸಹ ನಾನು ಅಷ್ಟೇ 50 ಗ್ರಾಮ್ ಅಷ್ಟು ತಗೊಳ್ತಾ ಇದ್ದೀನಿ. ಸೊ ನೀವು ಇದರಲ್ಲಿ ಎರಡು ರೀತಿ ಮಾಡ್ಬೋದು. 25 ಗ್ರಾಮ್ ಬಿಳಿ ಎಳ್ಳು, 25 ಗ್ರಾಮ್ ಕರಿ ಎಳ್ಳನ್ನು ಸಹ ನೀವು ಯೂಸ್ ಮಾಡ್ಬೋದು. ಸೊ ನಾನು ಇದರಲ್ಲಿ 50 ಗ್ರಾಮ್ ಅಷ್ಟು ಬಿಳಿ ಎಳ್ಳನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದರೊಟ್ಟಿಗೆ ನೋಡ್ಬೋದು ಒಂದು 8 ಬ್ಯಾಡಿಗೆ ಮೆಣಸಿನ್ಕಾಯಿ. ಇದೇನು ಕೊಡುತ್ತೆ, ಒಂದು ಒಳ್ಳೆ ಕಲರ್ ಕೊಡುತ್ತೆ, ಅದ್ಭುತವಾಗಿ ರೆಡ್ ಕಲರ್ ಬರುತ್ತೆ. ಇದ್ರ ಜೊತೆಗೆ ಲವಂಗಿ ಮಿರ್ಚಿ ಅಂತ ಕರಿತೀವಿ. ಇದು ಲೋಕಲ್ ಮೆಣಸಿನ್ಕಾಯಿ ಆದ್ರೂ ಪರವಾಗಿಲ್ಲ, ಒಣ ಮೆಣಸಿನ್ಕಾಯಿ. ಇದನ್ನ ಒಂದು 8. ಇದರಲ್ಲಿ ಈ ತೊಟ್ಟುಗಳನ್ನ ಮಾತ್ರ ರಿಮೂವ್ ಮಾಡಕ್ಕೆ ಹೋಗ್ಬಿಡಿ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ಇದ್ರ ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು. ಇದು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಒಳ್ಳೆ ಕ್ವಾಲಿಟಿಯ ಹಿಂಗು. ಇದು ತುಂಬ ಇಂಪಾರ್ಟೆಂಟ್, ಒಳ್ಳೆ ಘಮ ಸುವಾಸನೆ ಕೊಡಲಿಕ್ಕೆ ತುಂಬ ಇಂಪಾರ್ಟೆಂಟ್. ಈಗ ಇದನ್ನು ಯಾವ ರೀತಿ ಹುರಿಬೇಕು ಅಂತ ಹೇಳಿದ್ರೆ, ನೋಡಿ, ನಾನು ಇಲ್ಲೊಂದು ಪ್ಯಾನನ್ನು ತೊಗೊಂಡಿದ್ದೀನಿ. ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಮೊದಲನೇದಾಗಿ ನಾನು ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಎಣ್ಣೆಯನ್ನು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಎಣ್ಣೆ ಹಾಕಿದ್ರೆ ಏನಾಗುತ್ತೆ, ಶೆಲ್ಫ್ ಲೈಫ್ ಬರಲಿಕ್ಕೆ ಬಿಡೋದಿಲ್ಲ. ಸೊ ಈಗ ಒಂದು ಒಳ್ಳೆ ಹೊಂಬಣ್ಣ ಬರೋವರೆಗೂ ಇದನ್ನು ಹುರಿಯುವ. ನೋಡ್ತಿದ್ದೀರಲ್ಲ, ಇದು ಇಷ್ಟು ಮಾತ್ರ ಹುರಿದಿದ್ದಾಗಿದೆ. ಸುಮಾರು 3 ರಿಂದ 4 ನಿಮಿಷ ಆನೆ ಲೋ ಫ್ಲೇಮಲ್ಲೇ ಹುರಿದಾಗ ಹೀಗೆ ಬರುತ್ತೆ. ಸೊ ಈಗ ಇದನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳುವ. ಅದೇ ರೀತಿ ಇಲ್ಲಿ ಕಡಲೆಬೇಳೆಯನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ. ಈ ಕಡಲೆಬೇಳೆ ಸಹ ಅಷ್ಟೇ ಒಂದು ಸ್ವಲ್ಪ ನಟಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಹುರಿಬೇಕಾಗತ್ತೆ. ಪರ್ಫೆಕ್ಟ್. ನೋಡ್ತೀರಲ್ಲ, ಇದು ಸುಮಾರು ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಹುರಿದಾಗ ಈ ರೀತಿ ಒಂದು ನಟಿ ಬ್ರೌನ್ ಒಂದು ಒಳ್ಳೆ ಸುವಾಸನೆ ಬರುತ್ತೆ. ಆಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನು ಸಹ ಅದೇ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡ್ಬಿಡ್ತೇನೆ. ಈಗ ಫ್ಲೇಮನ್ನು ತುಂಬ ಕಮ್ಮಿ ಇಡಿ, ಯಾಕಂದರೆ ಈ ಒಂದು ಎಳ್ಳು ಅಂತಕ್ಕಂಥದ್ದು ಜಲ್ದಿ ಸುಟ್ಟೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫುಲ್ ಎಷ್ಟು ಕಮ್ಮಿದು ಅಷ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಸೊ ಈಗ ಇದನ್ನು ಸಹ ಒಂದು ಒಳ್ಳೆ ಘಮ ಬರೋವರೆಗೂ ಅಥವಾ ಚಿಟಪಟ ಅನ್ನುತ್ತೆ ಅಲ್ಲಿವರೆಗೂ ನಾವು ಇದನ್ನು ಹುರಿಬೇಕಾಗತ್ತೆ. ಇದರೊಟ್ಟಿಗೆ ಒಂದು ಸ್ವಲ್ಪ ಕರಿಮೆಣಸನ್ನು ಇತ್ತಲ್ಲ, ಆ ಕರಿಮೆಣಸು ಹಾಕ್ಬಿಡ್ತೀನಿ. ಅದರಲ್ಲೇ ಸಹ ಇದು ಸಹ ಹುರಿದೋಗುತ್ತೆ. ಪರ್ಫೆಕ್ಟ್. ನೋಡ್ತಿದ್ರಲ್ಲ, ಕಲರ್ ಎಲ್ಲ ಚೇಂಜ್ ಆಗಿದೆ, ಯಾವ ರೀತಿ ಇದು ಬಂದಿದೆ ಅಂದ್ಬಿಟ್ಟು. ಸೊ ಈಗ ಪರ್ಫೆಕ್ಟ್ ಆಗಿದೆ. ಇದು ಸಹ ಎಲ್ಲನೂ ನಾನು ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ಇದೇ ಪಾತ್ರೆಯಲ್ಲಿ ಹಾಕಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ನಾನು ಬಿಡ್ತೇನೆ. ಈಗ ಇದರಲ್ಲಿ ಈ ಮೆಣಸಿನಕಾಯಿಗಳೇನಿತ್ತಲ್ಲ, ತೊಟ್ಟಗಳ ಸಮೇತ ನಾನು ಹಾಕ್ಕೊಂಡ್ಬಿಡ್ತೇನೆ. ಈಗ ಬೇಕಾದರೆ ನೀವು 1 ಟೇಬಲ್ ಸ್ಪೂನ್ ಅಷ್ಟು ಅಥವಾ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಇದನ್ನು ನೀವು ಹುರಿಬಹುದು. ಒಳ್ಳೆ ಕ್ರಿಸ್ಪ್ ಆಗುತ್ತೆ. ನೋಡ್ತಿದ್ರಲ್ಲ, ಈ ಒಂದು ಮೆಣಸಿನಕಾಯಿಗಳಂತಕ್ಕಂಥದ್ದು ಒಳ್ಳೆ ಕ್ರಿಸ್ಪ್ ಆಗಿದೆ. ನಮಗೆ ಮಿಕ್ಸಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಹುರಿಬೇಕಾಗುತ್ತೆ. ಸೊ ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ಸೊ ಈಗ ಅದೇ ಪ್ಲೇಟಲ್ಲಿ ತೆಗೆದುಬಿಟ್ಟು ಇದನ್ನು ಸಹ ತಣ್ಣಗೆ ಮಾಡಲಿಕ್ಕೆ ಬಿಡ್ತೇನೆ. ಈಗ ನೋಡ್ತಿದ್ರಲ್ಲ, ನಾನು ಏನು ತೊಟ್ಟುಗಳು ತೆಗಿಬಿಡಿ ಅಂತ ಹೇಳಿದ್ರೆ, ಅಂದರೆ ತೊಟ್ಟು ತೆಗೆದ್ಬಿಟ್ರೆ ಏನಾಗುತ್ತೆ, ಒಳಗಡೆ ಇರ್ತಕ್ಕಂಥ ಬೀಜಗಳೆಲ್ಲ ಹುರಿಬೇಕಂದ್ರೆ ಹೊರಗೆ ಬಿದ್ದು ಕಪ್ಪಗಾಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ತೊಟ್ಟು ಹಾಕ್ಕೊಂಡು ಅದನ್ನು ನಾವು ಹುರಿಬೇಕಾಗುತ್ತೆ. ಸೊ ಈಗ ಈ ಮೆಣಸಿನಕಾಯಿಗಳನ್ನೆಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಇದನ್ನು ಸೂಪರ್ ಫೈನ್ ಪೌಡರ್ ಆಗಿ ಪುಡಿ ಮಾಡ್ಕೊಂಡು ಬರುವ. ನೋಡಿ, ನೋಡ್ತಿರ್ಬಹುದು, ಇದು ಕ್ಲೀನಾಗಿ ಪೌಡರ್ ಆಗಿದೆ. ಇದರಲ್ಲಿ ಈಗ ಮಿಕ್ಕಿರ್ತಕ್ಕಂಥ ಹಿಂಗು, ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ,
ಮತ್ತು ನಾವು ಹುರಿದಿಟ್ಕೊಂಡಿದ್ವಲ್ಲ ಈ ಪ್ರತಿಯೊಂದು ಬೇಳೆಗಳು, ಈ ಹುರಿದಿರ್ತಕ್ಕಂಥ ಬೇಳೆ ಕಂಪ್ಲೀಟ್ ತಣ್ಣಗಾಗಿದೆ ಆಗಷ್ಟು ಮಾತ್ರ ನೀವು ಇವನ್ನೆಲ್ಲನೂ ಈ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಇದನ್ನ ಒಂದು ಕೋರ್ಸ್ ಪೌಡರ್ ಆಗಿ ಮಾಡ್ಕೊಂಡ್ಬರುವ. ನೋಡ್ತಿದ್ರಲ್ಲ ಎಷ್ಟು ಅದ್ಭುತವಾಗಿದೆ. ಇದು ಸ್ವಲ್ಪ ತರ್ತರಿಯಾಗಿ ಈ ಒಂದು ಎಲ್ಲ ಪುಡಿ ಎಲ್ಲ ರೆಡಿ ಆಗಿದೆ. ಇಷ್ಟು ಪರ್ಫೆಕ್ಟ್ ಆಗಿ ಇದು ರೆಡಿ ಆಗಿದೆ. ನೋಡ್ತಿದ್ರಲ್ಲ ಎಷ್ಟು ಅದ್ಭುತವಾಗಿ ಇದು ಕಾಣಿಸ್ತಾ ಇದೆ ಅಂದ್ಬಿಟ್ಟು. ನೋಡಿ ಆ ಟೆಕ್ಸ್ಚರ್ ನೋಡಿ, ಆ ಕಲರ್ ನೋಡಿ, ಥೇಟ್ ನಿಮಗೆ ಹೋಟೆಲ್ಸಲ್ಲಿ ಕೊಡ್ತಾರಲ್ಲ, ಆ ಉಡುಪಿ ಹೋಟೆಲ್ಸ್ ಆಗಿರ್ಬೋದು, ದರ್ಶಿನಿ ಹೋಟೆಲ್ಸಲ್ಲಿ ಅದೇ ರೀತಿ ಇರುತ್ತೆ. ನೀವು ಯಾವುದೇ ಒಂದು ಸೌತ್ ಇಂಡಿಯನ್ ಹೋಟೆಲ್ಸ್ಗೆ ಹೋಗಿ ಈ ಒಂದು ಮೆಳಗ ಪುಡಿ, ತಟ್ಟೆ ಇಡ್ಲಿ ತುಪ್ಪ, ಅದ್ರ ಮೇಲ್ಗಡೆ ಈ ಪೊಡಿ ಹಾಕ್ಕೊಂಡು ತಿನ್ನಿ, ಖಾರ ಖಾರ ಕಾಯಿ ಚಟ್ನಿ ಜೊತೆ, ಆಹಾ ಅದ್ಭುತವಾಗಿರುತ್ತೆ. ಬರೀ ಇಡ್ಲಿ ಒಂದೇ ಅಲ್ಲಪ್ಪ, ನೀವು ದೋಸೆನ ಚಂದ ರೋಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ತುಪ್ಪ ಹಾಕ್ಬಿಟ್ಟು ಈ ಪುಡಿ ಹಾಕಿ ಪೊಡಿ ಮಸಾಲ ದೋಸೆ ಅಂತ ಕೊಡ್ತಾರಲ್ಲ ಹೋಟೆಲ್ಸಲ್ಲಿ, ಆ ಹೋಟೆಲ್ಸಲ್ಲಿ ಕೊಡ್ತಕ್ಕಂಥ ಪೊಡಿ ಮಸಾಲೆ ಏನಿರುತ್ತೆ ಅದನ್ನು ಇದೇ ರೀತಿ ಮಾಡ್ತಾರೆ. ನೀವು ಸಹ ಸಿಂಪಲ್ಲಾಗಿ ಮನೆಗಳಲ್ಲಿ ಈ ರೀತಿ ಒಂದು ಪರ್ಫೆಕ್ಟ್ ಅಳತೆಗಳನ್ನ ಹಾಕಿಬಿಟ್ಟು ಎಲ್ಲ ಸಮಯಗಳು ಹಾಕಿ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಹಾಗಾದರೆ ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಇದನ್ನು ಮಾಡಿ ನೋಡಿ. ಖಂಡಿತ ಹೇಳ್ತೀನಿ, ನಿಮ್ಮ ಮನೆಯವರೆಲ್ಲರೂ ಈ ಒಂದು ರೆಸಿಪಿಗೆ ನೀವು ಮಾಡೋದಕ್ಕೆ ಫಿದಾ ಆಗಿಬಿಡ್ತಾರೆ, ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.